Indian Majority Act 1875. So as per section 3 of the Indian Majority Act 1875, an Indian citizen is said to have attained the age of majority upon the completion of 18 years of age. ಇಲ್ಲಿ 18 ವರ್ಷ ತುಂಬಿದ ನಂತರನೇ ಅವರನ್ನ ನಾವು ಮೇಜರ್ ಅಂತ ಹೇಳಿ ನಾವು ಕರಿತೇವೆ. ಸೊ ಇಟ್ ಈಸ್ ಕ್ಲಿಯರ್ಲಿ ಮೆನ್ಷನ್ ಇನ್ ಸೆಕ್ಷನ್ 3 ಆಫ್ ದಿ ಇಂಡಿಯನ್ ಮೆಜಾರಿಟಿ ಆಕ್ಟ್ ಅಲ್ಲಿ. ಹೌದಾ? ಸೊ ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಭಾರತದಲ್ಲಿ ಈ ಒಂದು ಅಲ್ಪವಹಿ ಅಲ್ಲದ ಒಂದು ವಯಸ್ಸನ್ನು ಈ ಒಂದು ಭಾರತೀಯ ಒಂದು ಮೆಜಾರಿಟಿ ಆಕ್ಟ್ 1875 ರಿಂದ ಇಲ್ಲಿ ಏನಾಗಿದೆ, ನಿಯಂತ್ರಿಸಲಾಗಿದೆ. ಅದರ ಬಗ್ಗೆ ಎಲ್ಲ ಒಂದು ವಿಚಾರಗಳನ್ನು ಅದು ನೀಡುತ್ತೆ. However, if a person is below the age of 18 years, the person is said to be below the age of 18 years ಅಂತ ಹೇಳಿದ್ರೆ, and there is a guardian who is going to be appointed for such person, then he shall attain the majority at the age of 21 years. ಈಗ ಒಂದು ಮಗು ಇದೆ, ಮೀನ್ಸ್ 18 ವರ್ಷಕ್ಕೆ ಕೆಳಪಟ್ಟಂತೆ ಒಂದು ವಯಸ್ಸಿನ ಒಂದು ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ, ಲೆಸ್ ದೆನ್ 18 ಇಯರ್ಸ್, ಅವರಿಗೆ ಒಬ್ರು ಗಾರ್ಡಿಯನ್ ಇದ್ದಾರೆ, ಅಂತ ಹೇಳಿದ್ರೆ, ಅಂಡರ್ ಆಲ್ ದೋಸ್ ಸರ್ಕಮ್ಸ್ಟಾನ್ಸಸ್ 21 ವರ್ಷಕ್ಕೆ ಅವರನ್ನ ನಾವು ಮೇಜರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಂಟಿಲ್ ಅಂಡ್ ಅನ್ಲೆಸ್ he attains the age of majority, that is the 21 years. So ಇಲ್ಲಿ a person should be of sound mind at the time of entering into a contract ಅಂತ ಹೇಳ್ತಾರೆ. ಯಾವುದೇ ಒಂದು ಕರಾರಿಗೆ ಇಲ್ಲಿ ಒಳಪಡಬೇಕು, ಇಲ್ಲಿ ಒಂದು ಕರಾರಿಗೆ ಅವರು ಪ್ರವೇಶಿಸಬೇಕು ಅಂತ ಹೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿ ಒಂದು ಸರಿಯಾದಂತಹ ಸಮರ್ಥ ಒಂದು ವಯಸ್ಸಿನವನಾಗಿರಬೇಕು, ಸರಿಯಾದಂತಹ ಒಂದು ವಯಸ್ಕನಾಗಿರಬೇಕು, ಅಲ್ಪವಹಿ ಆಗಿರಬಾರದು. ಮತ್ತೆ ಅವನಿಗೆ ಒಂದು ಉತ್ತಮವಾದಂತಹ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕು. ಆ ಒಬ್ಬ ವ್ಯಕ್ತಿ ಆ ಒಂದು ಕರಾರಿಗೆ ಅವನು ಒಳಪಡಬೇಕು ಅಂತ ಹೇಳಿದ್ರೆ, ಅವನು ಒಂದು ಸರಿಯಾದಂತಹ ಒಂದು ಮನಸ್ಥಿತಿಯನ್ನ ಅವನು ಹೊಂದಿರಬೇಕು. ಹೌದಾ? ಸೊ as per section 12 of the act, a person can be said to be a sound mind when he can assess, firstly understand his actions and also realize the consequences of obligation which is said to be imposed on him at the time of entering into a contract. ಇಲ್ಲಿ ಸೆಕ್ಷನ್ 12 ಕಲಂ 12 ವ್ಯಕ್ತಿಯು ಒಪ್ಪಂದಕ್ಕೆ ಪ್ರವೇಶಿಸುವ ಒಂದು ಸಮಯದಲ್ಲಿ ಅವನ ಮೇಲೆ ಹೇರಿದ ಒಂದು ಕಟ್ಟುಪಾಡುಗಳೇನಿದೆಯೋ ಆ ಕಟ್ಟುಪಾಡುಗಳನ್ನ ಸರಿಯಾದಂತಹ ರೀತಿಯಲ್ಲಿ ನಿರ್ಣಯಿಸಲು ಮತ್ತು ಆ ಒಂದು ಕಾರ್ಯಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತೆ ಇಲ್ಲಿ ಸಾಧ್ಯವಾದಾಗ ಮಾತ್ರ ಅವನನ್ನ ನಾವು ಈ ಒಂದು ಉತ್ತಮ ಒಂದು ಸರಿಯಾದಂತಹ ಒಂದು ಮನಸ್ಥಿತಿಯನ್ನ ಹೊಂದಿರುವಂತಹ ವ್ಯಕ್ತಿ ಅಂತ ಹೇಳಿ ಪರಿಗಣಿಸ್ತೇವೆ. ಹೌದಾ? ಸೊ ಇದನ್ನ ಸೆಕ್ಷನ್ 12 ಅಲ್ಲಿ ಕ್ಲಿಯರ್ ಆಗಿ ಏನ್ ಮಾಡಿರ್ತಾರೆ, ಡಿಸ್ಕಸ್ ಮಾಡಿರ್ತಾರೆ. ಸೊ ಇದರಲ್ಲಿ ಥರ್ಡ್ ಪಾಯಿಂಟ್, a person should not be disqualified under any law to which he is subject to. ಯಾವುದೇ ಒಂದು ವ್ಯಕ್ತಿ ತಾನು ಒಳಪಟ್ಟಿರುವ ಯಾವುದೇ ಒಂದು ವಿಚಾರ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾನೂನಿನ ಅಡಿಯಲ್ಲಿ ಅವನನ್ನ ಅನರ್ಹ ಅಂತ ಹೇಳಿ ಇಲ್ಲಿ ಎಲ್ಲಿಯೂ ಸಹ ಅವನನ್ನ ಕಾನೂನಿನ ಅಡಿಯಲ್ಲಿ ಒಳಪಡಿಸಿರಬಾರದು. ಈ ಸೆಟ್ ಟು ಬಿ ಡಿಸ್ಕ್ವಾಲಿಫೈಡ್ ಅಂತ ಹೇಳಿ ಮೆನ್ಷನ್ ಮಾಡಿರಬಾರದು. ಸೊ ಇಲ್ಲಿ ಒಪ್ಪಂದಕ್ಕೆ ಪ್ರವೇಶಿಸಲು ಅನರ್ಹತೆ ಅಂತ ಹೇಳದ್ನಲ್ಲ, ಒಪ್ಪಂದಕ್ಕೆ ಪ್ರವೇಶಿಸಲು ಇಲ್ಲಿ ಅನರ್ಹತೆ, ಇಲ್ಲಿ ಡಿಸ್ಕ್ವಾಲಿಫಿಕೇಶನ್ ಫಾರ್ ಎಂಟರಿಂಗ್ ಇನ್ ಟು ಅ ಕಾಂಟ್ರಾಕ್ಟ್. So as per the Indian Contract Act 1872, all persons who do not meet the criteria as per section 11 of the act are said to be incompetent to contract. Hence, we can deduce that the following category of persons do not possess the legal capacity to enter into a contract. So, ಇಲ್ಲಿ ನಾನು ಏನ್ ಹೇಳಿದೆ,
ಈ ಒಂದು ಒಪ್ಪಂದಕ್ಕೆ ಪ್ರವೇಶಿಸಲು ಅನರ್ಹತೆ. ಈ ಒಂದು ಭಾರತೀಯ ಕರಾರು ಅಧಿನಿಯಮದ ಪ್ರಕಾರ 1872ರ ಒಂದು ಪ್ರಕಾರ ಇಲ್ಲಿ ಅವರಿಗಿರುವಂತಹ ಒಂದಷ್ಟು ಏನು ವಿಚಾರಗಳೇನಿದೆಯೋ ಈ ಒಂದು ಸೆಕ್ಷನ್ ಕಲಂ 11ರ ಅನುಸಾರವಾಗಿ ಅವರು ಯಾವುದೇ ಒಂದು ಅಂಶವನ್ನ ಪೂರೈಸಲಿಲ್ಲ, ಅದರ ಅನುಸಾರವಾಗಿ ಯಾವುದನ್ನಾದ್ರೂ ಪೂರೈಸಲಿಲ್ಲ ಅಂತ ಹೇಳಿದ್ರೆ ಪೂರೈಸದ ಎಲ್ಲಾ ವ್ಯಕ್ತಿಗಳನ್ನ ಈ ಒಂದು ಕಾಯಿದೆಯ ಅಡಿಯಲ್ಲಿ ನಾವು ಇಲ್ಲಿ ಒಪ್ಪಂದಕ್ಕೆ ಅಸಮರ್ಥ ಅಂತ ಹೇಳಿ ಪರಿಗಣಿಸಬಹುದಾಗಿರುತ್ತೆ. ಈ ಒಂದು ಕೆಳಗಿನ ಒಂದು ವರ್ಗಗಳ ಒಂದು ವ್ಯಕ್ತಿಗಳನ್ನ ಒಪ್ಪಂದಕ್ಕೆ ಪ್ರವೇಶಿಸಲು ನಾವು ಕಾನೂನಿನ ಒಂದು ಸಾಮರ್ಥ್ಯವನ್ನ ಅವರು ಹೊಂದಿಲ್ಲ ಅಂತ ಹೇಳಿ ನಾವು ಇಲ್ಲಿ ಪರಿಗಣಿಸ್ತೇವೆ. ಹೌದಾ? ಸೊ these are the certain the disqualification for entering into a contract ಅಂತ ಹೇಳಿದ್ರೆ whoever is not going to meet the criteria of as per the section 11 of the act ಅಂತ ಹೇಳ್ತಾರೆ. ಸೊ the firstly minor ಅಂತ ಹೇಳ್ತಾರೆ. In India, who is a minor? Minor is also said to be an Indian citizen who has not completed the age of 18 years. 18 ವರ್ಷವನ್ನ ಇಲ್ಲಿ ಅವನು ಪೂರ್ತಿಗೊಳಿಸಿರಲ್ಲ ಅಂತಹ ಒಂದು ವ್ಯಕ್ತಿಯನ್ನ ಇಲ್ಲಿಯೂ ಸಹ ಅವನನ್ನ ಇಂಡಿಯನ್ ಸಿಟಿಸನ್ ಅಂತಾನೆ ನಾವು ಇಲ್ಲಿ ಅವನನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಮೈನರ್ ಇಸ್ ಇನ್ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ನೇಚರ್ of the contract and also the liabilities which would arise out of the agreement, and hence a contract with a minor is said to be void ab initio. It is said to be void ab initio, means it is void from the beginning. So and also it cannot be enforced in the court of law. So the result is that the party cannot compel the minor. The party cannot compel the minor to perform his part of obligation as which is enumerated, which is being mentioned in the agreement. So these are the certain things where ಈ ಒಂದು ಮೈನರ್ ಅನ್ನೋ ಒಂದು ವ್ಯಕ್ತಿ ಯಾರಿರ್ತಾನೋ ಭಾರತದಲ್ಲಿ ಅಪ್ರಾಪ್ತ ವಯಸ್ಕನು ಅಂತ ಹೇಳ್ತೀವಿ ಅಥವಾ ಅಲ್ಪವಹಿ ಅಂತಾನು ಅವನನ್ನ ಕರಿತೀವಿ. ಈ ಒಂದು ಭಾರತೀಯ ಒಂದು ಈ ಒಂದು 18 ವರ್ಷ ಏನಿರುತ್ತೋ ಅದನ್ನ ಪೂರ್ಣಗೊಳಿಸಿಲ್ಲ ಅಂತಹವರನ್ನ ನಾವು ಅಪ್ರಾಪ್ತ ವಯಸ್ಕನು ಅಂತ ಹೇಳಿ ನಾವು ಕರಿತೇವೆ. ಸೊ ಇಲ್ಲಿ ಈ ಒಂದು ಒಪ್ಪಂದದಿಂದ ಉಂಟಾಗುವಂತಹ ಸಾಕಷ್ಟು ಒಂದು ಹೊಣೆಗಾರಿಕೆಗಳಿರುತ್ತೆ ಅಲ್ವಾ? ಸೊ ಅಂತಹ ಒಂದು ಹೊಣೆಗಾರಿಕೆಗಳ ಒಂದು ಸ್ವರೂಪವನ್ನ ಯಾರಿಂದ ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಒಂದು 18 ವರ್ಷಕ್ಕಿಂತ ಕೆಳಪಟ್ಟಂತಹ ವ್ಯಕ್ತಿಗಳು, ಅದಕ್ಕಿಂತ ಕಡಿಮೆ ಇರುವಂತಹ ವ್ಯಕ್ತಿಗಳು, 18 ಇಯರ್ಸ್ ಒಳಗಡೆ ಇರುವಂತಹ ವ್ಯಕ್ತಿಗಳು ಅದನ್ನ ಅರ್ಥ ಮಾಡಿಕೊಳ್ಳಲು ಇಲ್ಲಿ ಅಸಮರ್ಥರಾಗಿರುತ್ತಾರೆ ಈ ಒಂದು ಕಾನೂನಿನ ಅಡಿಯಲ್ಲಿ. ಅದರಿಂದ ಇಲ್ಲಿ ಅಪ್ರಾಪ್ತ ವಯಸ್ಕರೊಡನೆ ಯಾವುದೇ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಅಂತಹ ಒಂದು ಒಪ್ಪಂದವನ್ನ ನಾವು ಇಲ್ಲಿ ಏನಂತ ಹೇಳ್ಬೋದು, ಅದನ್ನ ನಾವು ಅನೂರ್ಜಿತ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ whereby ಯಾವುದೇ ಒಂದು ಅಲ್ಪವಹಿ ಅಥವಾ ಅಪ್ರಾಪ್ತ ವಯಸ್ಕರೊಂದಿಗಿನ ಒಂದು ಒಪ್ಪಂದವನ್ನ ನಾವು ಇಲ್ಲಿ ಅನೂರ್ಜಿತವಾಗಿರುವಂತಹ ಒಂದು ಒಪ್ಪಂದ ಅಂತ ಹೇಳಿ ನಾವು ಅಂತಹ ಒಂದು ಒಪ್ಪಂದವನ್ನ ಇಲ್ಲಿ ಪರಿಗಣಿಸ್ತೇವೆ. ಹೌದಾ? ಸೊ ಅದೇ ರೀತಿಯಾಗಿ ಇಲ್ಲಿ ಯಾವುದೇ ಒಂದು ತೊಂದರೆ, ಇಲ್ಲಿ ಯಾವುದೇ ಒಂದು ರೀತಿಯಾದಂತಹ ಅವರು ಆ ಒಂದು ಕರಾರ್ ಏನಿರುತ್ತೋ ಅಥವಾ ಒಂದು ಒಪ್ಪಂದ ಏನಿರುತ್ತೋ ಅದನ್ನ ಪೂರ್ತಿಗೊಳಿಸಲಿಲ್ಲ ಅಂತ ಹೇಳಿದ್ರೆ ಅಂತಹ ಯಾವುದೇ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ನಾವು ನ್ಯಾಯಾಲಯಗಳಲ್ಲಿ ಯಾವುದೇ ಒಂದು ದಾವೆಯನ್ನ ಇಲ್ಲಿ ಹೂಡ್ಲಿಕ್ಕೆ ಬರೋದೇ ಇಲ್ಲ. ಸೊ ಆ ಒಂದು ಎಲ್ಲಾ ಕಾರಣಗಳಿಂದ ಈ ಒಂದು ಒಪ್ಪಂದಗಳನ್ನ ಯಾವುದೇ ಒಂದು ಅಲ್ಪವಹಿಯ ಜೊತೆ ನಾವು ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಅಂತಹ ಎಲ್ಲಾ ಒಂದು ಒಪ್ಪಂದಗಳನ್ನ ನಾವು ಇಲ್ಲಿ ಅನೂರ್ಜಿತ ಅಂತ ಹೇಳಿ ನಾವು ಕರೆಯಬಹುದಾಗಿರುತ್ತೆ. ಮತ್ತೆ ಅವನ ಒಂದು ಭಾಗದ ಒಂದು ಜವಾಬ್ದಾರಿ ಮತ್ತೆ ಅವನ ಒಂದು ಕರ್ತವ್ಯಗಳು ಏನಿದೆಯೋ ಅದನ್ನ ಅವನು ಮಾಡಿಲ್ಲ, ನಿರ್ವಹಿಸಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಅಪ್ರಾಪ್ತ ವಯಸ್ಕನನ್ನು ನಾವು ಇಲ್ಲಿ ಒತ್ತಾಯಿಸಲು ಸಾಧ್ಯವಿಲ್ಲ ಅಂತಾನು ಹೇಳ್ಬೋದು. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮೊಹರಿ ಬಿವಿ ವರ್ಸಸ್ ಧರ್ಮೋದಾಸ್ ಘೋಸ್ ಅನ್ನೋ ಒಂದು ಕೇಸ್ ಇದೆ. ಮೊಹರಿ ಬಿವಿ ವರ್ಸಸ್ ಧರ್ಮೋದಾಸ್ ಘೋಸ್ ಅನ್ನೋ ಒಂದು ಪ್ರಕರಣ ಇದೆ. ಈ ಒಂದು ಪ್ರಕರಣದಲ್ಲಿ ಈ ಒಂದು ಧರ್ಮೋದಾಸ್ ಘೋಸ್
is said to be a minor, is said to be a minor who had mortgaged his property in favor of the money lender, whose name is Brahmodat, whose name is Brahmodat, for securing a loan amount of rupees 20,000. He has mortgaged his property in order to get a loan of rupees 20,000. He has mortgaged the property in order to get a loan of rupees 20,000 from Brahmodat. So who is this Brahmodat? Brahmodat is also a person who is said to be authorized by Kedarnath, who is said to be authorized by the Kedarnath to enter into all the transactions on behalf of Mr. Kedarnath. Brahmodat is the authorized person. He has all the powers. He has all the powers to do all the activities on behalf of Kedarnath. On behalf of Kedarnath. So here Mr. Kedarnath was informed of the fact that Dharmodas Ghosh was a minor through a letter sent by his mother. Here Dharmodas Ghosh's mother who sent a letter to Mr. Kedarnath about the details that Dharmodas Ghosh is said to be a minor. However, the deed of mortgage contained a declaration that the Dharmodas Ghosh was of the age of majority. They had mentioned in the declaration that Dharmodas Ghosh was of the age of majority in the deed. He is not a major, he is a minor, which is being informed by his mother to Kedarnath also, then to a deed of mortgage which contained a declaration. So in that particular declaration, even though he is not a major, he is being mentioned as a major. So the respondent mother who brought a suit on the ground that the mortgage which is said to be executed by his son is said to be void, on the ground that his son, means her son, is said to be a minor. So here the mother of Dharmodas Ghosh, the mother of Dharmodas Ghosh. So here she filed a case. She filed a case on the ground. On which basis? On the ground that the mortgage which is said to be executed, the mortgage which is said to be executed by his son is said to be void. It is not considered under law because he is a minor. Her son is a minor. So the relief which was given by the court is said to be that the respondent was granted, and the relief which is sought by the respondent mother, means respondent, was granted, whereby whatever the mother who pleaded that this particular mortgage is said to be void, it was being granted. That was being granted by the court. And this particular Kedarnath who preferred an appeal, who was preferred by the executor, that is the Brahmodat, on behalf of Kedarnath, Brahmodat, who was in the appeal. So the Calcutta High Court, the same was again dismissed by the Calcutta High Court. The same was being dismissed by the Calcutta High Court. Again, an appeal was then made to the Privy Council also. They made a appeal to the Privy Council. Even in the Privy Council, they held that the contract with the minor is said to be void ab initio. It was very clear. The contract with the minor is said to be a void ab initio. ಇದು ಈ ಒಂದು ಕರಾರು, ಈ ರೀತಿಯಾದಂತಹ ಒಂದು ಕರಾರು, ಯಾರೇ ಒಬ್ಬ ವ್ಯಕ್ತಿ ಈ ಒಂದು ಅಲ್ಪವಹಿ ಜೊತೆ ಏನೇ ಒಂದು ಕರಾರನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ
ಅದು ಮೂಲದಿಂದಲೂ ಮೀನ್ಸ್ ಅದು ಶುರುವಾತಾಗಿದೆಯಲ್ಲ ಆ ಒಂದು ದಿನದಿಂದಲೇ ಅದು ಏನಾಗಿರುತ್ತೆ, ಅನೂರ್ಜಿತವಾಗಿರುತ್ತೆ. ಇಟ್ ಈಸ್ ಸೆಡ್ ಟು ಬಿ ವಾಯ್ಡ್ ab initio. And it also mentioned the Privy Council Code, which also mentioned section 7 of the Transfer of Property Act 1882 states that a person competent to contract is competent to transfer of property. A person who is said to be competent in the contract is also competent to transfer the property. When he is not competent, competent means when he is having all the capacity, when he is said to be when he is able to fulfill all the qualification, if he has the qualification to enter into the contract, then surely he can also enter into transfer of property. But here he is not competent. He has no capacity to enter into a contract. Why? Because he is said to be a minor. Hence, the mortgage which is executed by the person, that is the minor, is said to be void. It is not considered under law. However, if minor enters into a contract and performs its part of obligation, the other party can be compelled to perform and fulfill its obligation, and in such instance the contract becomes legally enforceable. So one side, if the minor is not going to perform his part of duty, then we cannot compel such person to do his part of duty. But if in case the minor has fulfilled all the duties relating to a contract, and if the other party who has not fulfilled the obligation in under all those circumstances, it makes that the contract would be legally enforceable, and he has to compulsorily fulfill the obligations. He has to compulsorily fulfill the obligations which is said to be mentioned. So ಇಲ್ಲಿ ನಾವು ಈ ಒಂದು ಮೊಹರಿ ಬೀವಿ ವರ್ಸಸ್ ಈ ಒಂದು ಧರ್ಮದಾಸ್ ಗೋಸ್ ಈ ಒಂದು ಪ್ರಕರಣದಲ್ಲಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಧರ್ಮದಾಸ್ ಗೋಸ್ ಅನ್ನೋನು ಅಪ್ರಾಪ್ತ ವಯಸ್ಕನು. ಇಲ್ಲಿ ತನ್ನ ಒಂದು ಆಸ್ತಿಯನ್ನು ಇಲ್ಲಿ ಏನು ಈ ಒಂದು ಬ್ರಹ್ಮೋದತ್ ಪರವಾಗಿ ಇಲ್ಲಿ ಅಡಮಾನವನ್ನ ಇಟ್ಟಿರ್ತಾನೆ. ಎಷ್ಟು ಹಣಕ್ಕೆ ಇಲ್ಲಿ ಅಡಮಾನವನ್ನ ಇವನು ಮಾಡಿರ್ತಾನೆ ಅಂತ ಹೇಳಿದ್ರೆ 20,000 ರೂಪಾಯಿಗಳಿಗೆ ಇಲ್ಲಿ ಒಂದು ಆಸ್ತಿಯನ್ನ ಅವನು ಅಡಮಾನವನ್ನ ಮಾಡಿರ್ತಾನೆ. ಯಾರಲ್ಲಿ ಇವನು ಅಡಮಾನವನ್ನ ಮಾಡಿರ್ತಾನೆ? ಬ್ರಹ್ಮೋದತ್ ಪರವಾಗಿ ಇಲ್ಲಿ ಅಡಮಾನವನ್ನ ಮಾಡಿರ್ತಾನೆ. ಈ ಒಂದು ಬ್ರಹ್ಮೋದತ್ ಯಾರು ಅಂತ ಹೇಳಿದ್ರೆ, ಇಲ್ಲಿ ಬ್ರಹ್ಮೋದತ್ ವ್ಯವಹಾರಕ್ಕಾಗಿ ಪ್ರವೇಶಿಸಲು ಈ ಒಂದು ಕೇದಾರ್ನಾಥ್ ಅಂತ ಇದಾರಲ್ಲ, ಅವರಿಂದ ಪೂರ್ತಿಕರಕವಾಗಿ ಅಧಿಕಾರವನ್ನ ಪಡೆದಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಕೇದಾರ್ನಾಥ್ ಯಾರಿರ್ತಾನೋ ಅವನಿಂದ ಪೂರ್ತಿಕರಕವಾಗಿ ಒಂದು ಹಕ್ಕನ್ನ, ಒಂದು ಅಧಿಕಾರವನ್ನ ಬ್ರಹ್ಮೋದತ್ಗೆ ಇಲ್ಲಿ ನೀಡಲಾಗಿರುತ್ತೆ. ಅವನ ಪರವಾಗಿ, ಈ ಒಂದು ಕೇದಾರ್ನಾಥ್ ಪರವಾಗಿ ಬ್ರಹ್ಮೋದತ್ ಎಲ್ಲಾ ಕೆಲಸಗಳನ್ನ ಇಲ್ಲಿ ನಿರ್ವಹಿಸುವಂತಹದ್ದಾಗಿ ಇಲ್ಲಿ ಎಲ್ಲಾ ಒಂದು ಅಧಿಕಾರವನ್ನ ಅವನಿಗೆ ನೀಡಲಾಗಿರುತ್ತೆ. ಇಲ್ಲಿ ಶ್ರೀ ಕೇದಾರ್ನಾಥ್ ಅನ್ನೋರು ಯಾರಿದ್ದಾರೋ ಅವರಿಗೆ ಇಲ್ಲಿ ಏನ್ ಮಾಡ್ತಾರೆ, ಧರ್ಮೋದಾಸ್ ಗೋಸ್ ಇದಾರಲ್ವಾ, ಅವರು ಅಪ್ರಾಪ್ತ ವಯಸ್ಕನು ಅಂತ ಹೇಳಿ ಅವರ ಒಂದು ತಾಯಿ ಒಂದು ಪತ್ರದ ಮೂಲಕ ಇಲ್ಲಿ ಒಂದು ಕೇದಾರ್ನಾಥ್ನವ್ರಿಗೆ ಇಲ್ಲಿ ಈ ಒಂದು ವಿಚಾರವನ್ನ ತಿಳಿಸಿರ್ತಾರೆ. ಇವನು ಅಪ್ರಾಪ್ತ ವಯಸ್ಕನು ಅಂತ ಹೇಳಿ ಅವನಿಗೆ ಮಾಹಿತಿಯನ್ನ ತಿಳಿಸಿದ್ರೂ ಸಹ ಇಲ್ಲಿ ಅಡಮಾನ ಪತ್ರದಲ್ಲಿ ಧರ್ಮೋದಾಸ್ ಗೋಸ್ ಇಲ್ಲಿ ಆಲ್ರೆಡಿ ಅವನೇನಾಗಿದ್ದಾನೆ, ಒಂದು ಸರಿಯಾದಂತಹ ಒಂದು ವಯಸ್ಸನ್ನ ಹೊಂದಿದ್ದಾನೆ. ಈಸ್ ಸೆಡ್ ಟು ಬಿ ಮೇಜರ್. ಅವನು 18 ವರ್ಷಕ್ಕೆ ಮೇಲ್ಪಟ್ಟವನು ಎಂದು ಇಲ್ಲಿ ಘೋಷಣೆಯನ್ನ ಇಲ್ಲಿ ಈ ಒಂದು ಡಿಕ್ಲರೇಷನ್ ಅಂತ ಏನಿದೆಯೋ ಈ ಒಂದು ಡಿಕ್ಲರೇಷನ್ ಅಲ್ಲಿ ಇವ್ರು ಏನ್ ಮಾಡಿರ್ತಾರೆ, ಒಳಗೂಡ್ಸಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಸೊ ತನ್ನ ಮಗ ಅಪ್ರಾಪ್ತ ವಯಸ್ಕನೆಂಬ ಒಂದು ಕಾರಣಕ್ಕೆ
ಇಲ್ಲಿ ತನ್ನ ಒಂದು ಮಗನಿಂದ ಮಾಡಿರುವಂತಹ ಒಂದು ಅಡಮಾನ ಅನೂರ್ಜಿತವಾಗಿದೆ ಅಂತ ಹೇಳಿ ಇಲ್ಲಿ ಸಾಕಷ್ಟು ಒಂದು ವಿಚಾರಗಳನ್ನ ಇವರು ಹೇಳಿದ್ರು ಸಹ ಆ ಯಾವುದನ್ನು ಅವರು ಏನ್ ಮಾಡಿರೋದಿಲ್ಲ, ಪರಿಗಣಿಸಿರೋದಿಲ್ಲ. ಮತ್ತೆ ಆ ಒಂದು ಅಡಮಾನ ಪತ್ರದಲ್ಲಿಯೂ ಸಹ ಅವನು ಏನಾಗಿದ್ದಾನೆ, 18 ವರ್ಷಕ್ಕೆ ಮೇಲ್ಪಟ್ಟವನು ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡ್ಬಿಟ್ಟಿರ್ತಾರೆ. ಸೊ ಇಲ್ಲಿ ತನ್ನ ಮಗ ಅಪ್ರಾಪ್ತ ವಯಸ್ಕನು, ಮತ್ತೆ ಈ ಒಂದು ಕಾರಣಕ್ಕೆ ಅವನು ಮಾಡಿರುವಂತಹ ಒಂದು ಅಡಮಾನ ಏನಿದೆಯೋ ಅದು ಅನೂರ್ಜಿತವಾಗಿದೆ ಎಂದು ಇಲ್ಲಿ ಏನ್ ಮಾಡ್ತಾರೆ, ತನ್ನ ತಾಯಿ ಒಂದು ಮೊಕದ್ದಮೆಯನ್ನ ಹೂಡಿರುತ್ತಾರೆ. ಇವರ ಒಂದು ತಾಯಿ ಮೊಕದ್ದಮೆಯನ್ನ ಇಲ್ಲಿ ಹೂಡ್ತಾರೆ. ಸೊ ಈ ಒಂದು ಮೊಕದ್ದಮೆಯನ್ನ ಹೂಡಿದ ನಂತರ ಇಲ್ಲಿ ಅವರು ಏನು ಪರಿಹಾರವನ್ನ ಕೋರಿರ್ತಾರೋ, ಏನ್ ಪರಿಹಾರ, ಇಂತಹ ಒಂದು ಕರಾರು ಏನಿದೆಯೋ ಅಲ್ಪವಹಿ ಮಾಡಿರುವಂತಹ ಕರಾರು ಅದು ಅನೂರ್ಜಿತ ಅಂತ ಏನು ಇವ್ರು ಕೋರಿರ್ತಾರೋ, ವಾಟ್ ಈಸ್ ದಿ ಪ್ರಯರ್ ವಿಚ್ ಇಸ್ ಬೀನ್ ಏನು ಮೆನ್ಷನ್ಡ್ ಬೈ ದಿಸ್ ಪರ್ಟಿಕ್ಯುಲರ್ ಪಾರ್ಟೀಸ್ ಅಂತ ಹೇಳಿದ್ರೆ, he is a minor, so such contract which is said to be entered by the minor is said to be void. This is the prior, it should be considered as void ಅಲ್ವಾ. ಸೊ ಅದೇ ರೀತಿಯಾಗಿ ಇಲ್ಲಿ ಇವರು ಕೋರಿದಂತಹ ಒಂದು ಪರಿಹಾರ ಏನು ಅಂತ ಹೇಳಿದ್ರೆ, ಈ ಒಂದು ಮೈನರ್ ಮಾಡಿರುವಂತಹ ಯಾವುದೇ ಒಂದು ಏನು ಕರಾರ್ ಏನಿದೆಯೋ ಈ ಒಂದು ಕರಾರನ್ನ ಇಲ್ಲಿ ಪರಿಗಣಿಸಬಾರ್ದು, ಅದನ್ನ ಅನೂರ್ಜಿತ ಅಂತ ಹೇಳಿ ಇಲ್ಲಿ ಏನ್ ಮಾಡ್ಬೇಕು, ಪರಿಗಣಿಸ್ಬೇಕು ಅಂತ ಹೇಳಿ ಇವರು ಏನ್ ಕೋರಿಕೆಯನ್ನ ಇಟ್ಟಿರ್ತಾರೋ ಅದೇ ಕೋರಿಕೆಯನ್ನ ಇಲ್ಲಿ ನ್ಯಾಯಾಲಯದಲ್ಲಿ ಎತ್ತಿ ಹಿಡಿಯಲಾಯಿತು. ಹೌದಾ. ಸೊ ಇದರ ಮೇರೆಗೆ ಏನ್ ಮಾಡ್ತಾನೆ, ಈ ಒಂದು ಕೇದಾರ್ನಾಥ್ ಮತ್ತೆ ಹೈಕೋರ್ಟ್ ನಲ್ಲಿ, ಕಲ್ಕತ್ತಾ ಹೈಕೋರ್ಟ್ ನಲ್ಲಿ ಮತ್ತೆ ಏನ್ ಮಾಡ್ತಾನೆ, ಅಪೀಲ್ಗೆ ಹೋಗ್ತಾನೆ. ಅಲ್ಲಿಯೂ ಸಹ ಅದು ಏನಾಗಿಲ್ಲ, ಅದನ್ನ ಡಿಸ್ಮಿಸ್ ಮಾಡಿರ್ತಾರೆ. ಆ ಒಂದು ದಾವೆಯನ್ನ ಡಿಸ್ಮಿಸ್ ಮಾಡಿ ವಜಾಗೊಳಿಸಲಾಗಿರುತ್ತೆ. ಸೊ ಅಲ್ಲಿಂದ ಮತ್ತೆ ಏನ್ ಮಾಡ್ತಾರೆ ಇವರು, ಪ್ರೈವಿ ಕೌನ್ಸಿಲ್ಗೆ ಇಲ್ಲಿ ಮನವಿಯನ್ನ ಸಲ್ಲಿಸಿರ್ತಾರೆ. ಈ ಒಂದು ಪ್ರೈವಿ ಕೌನ್ಸಿಲ್ ಸಹ ಅದನ್ನ ಏನಂತ ಹೇಳುತ್ತೆ, ಈ ಒಂದು ಪ್ರಕರಣದಲ್ಲಿ ಅವನು ಅಪ್ರಾಪ್ತ ವಯಸ್ಕನಾಗಿದ್ದಾನೆ, ಅಪ್ರಾಪ್ತ ವಯಸ್ಕರೊಂದಿಗೆ ಯಾವುದೇ ಒಂದು ಒಪ್ಪಂದವನ್ನ ಮಾಡಿಕೊಂಡರೆ ಅದು ಅನೂರ್ಜಿತವಾದಂತಹ ಒಂದು ಒಪ್ಪಂದ ಅಂತ ಹೇಳಿ ಅಲ್ಲಿಯೂ ಸಹ ನಿರ್ಣಯವನ್ನ ಅವರು ನೀಡ್ತಾರೆ. ಮತ್ತೆ ಇಲ್ಲಿ ಒಂದು ಆಸ್ತಿ ವರ್ಗಾವಣೆ ಕಾಯ್ದೆ ಏನಿದೆಯೋ 1882 ಇಲ್ಲಿ ಈ ಒಂದು ಕಲಂ 7ರ ಪ್ರಕಾರ ಒಪ್ಪಂದಕ್ಕೆ ಸಮರ್ಥನಾಗಿರುವಂತಹ ವ್ಯಕ್ತಿ ಎಲ್ಲಿ ಈ ಒಂದು ಆಸ್ತಿಯ ಒಂದು ವರ್ಗಾಯಿಸುವಿಕೆಯಲ್ಲಿಯೂ ಸಹ ಅವರು ಸಮರ್ಥರಾಗಿರುತ್ತಾರೆ ಅಂತ ಹೇಳಿ ಆ ಒಂದು ವಿಚಾರವನ್ನು ಸಹ ಇಲ್ಲಿ ಏನ್ ಮಾಡಿರ್ತಾರೆ, ಹೊರ ಇಟ್ಟಿರ್ತಾರೆ. ಮತ್ತೆ ಅದರಿಂದ ಇಲ್ಲಿ ಒಂದು ಪ್ರತಿವಾದಿಯು ಏನು ಈ ಒಂದು ಅಡಮಾನ ಏನಿರುತ್ತೋ ಅಂತಹ ಒಂದು ಅಡಮಾನವನ್ನ ಇಲ್ಲಿ ಅನೂರ್ಜಿತ ಅಂತ ಹೇಳಿ ಇಲ್ಲಿಯೂ ಸಹ ಇಲ್ಲಿ ಇವರು ಪರಿಗಣಿಸ್ತಾರೆ. ಸೊ ಇದೆಲ್ಲವೂ ಸಹ ನಡೆದು ಈ ಒಂದು ನಿರ್ಣಯವನ್ನ ನೀಡಲಾಗಿರುತ್ತೆ. ಅದರ ಜೊತೆಗೆ ಇಲ್ಲಿ ಇವರು ಒಂದು ವಿಚಾರವನ್ನ ಇಲ್ಲಿ ಹೊರಡ್ತಾರೆ. ಏನು ಅಂತ ಹೇಳಿದ್ರೆ, ಈಗ ಅಪ್ರಾಪ್ತ ವಯಸ್ಕನು ಏನಾದರೂ ಆ ಒಂದು ಕಟ್ಟುಪಾಠಗಳು ಅಥವಾ ಅಲ್ಲಿರುವಂತಹ ಜವಾಬ್ದಾರಿಗಳು ಅವನು ನೆರವೇರಿಸುವಂತಹ ಒಂದು ಕೆಲಸ ಕಾರ್ಯಗಳನ್ನ ಅವನು ಮಾಡಿಲ್ಲ ಅಂತ ಹೇಳಿದ್ರೆ ಅವಾಗ ದಾವೆಯನ್ನ ಹೂಡಿದರೆ ಅದು ಅನೂರ್ಜಿತ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಆದರೆ ಯಾರೇ ಒಬ್ಬ ಅಲ್ಪವಹಿ ಅಪ್ರಾಪ್ತ ವಯಸ್ಕನು ಒಪ್ಪಂದಕ್ಕೆ ಪ್ರವೇಶಿಸಿದರೆ ಮತ್ತು ತನ್ನ ಒಂದು ಎಲ್ಲಾ ಒಂದು ಭಾಗದ ಒಂದು ಜವಾಬ್ದಾರಿಗಳನ್ನ ಪೂರ್ತಿಯಾಗಿ ನಿರ್ವಹಿಸಿದ್ದಾನೆ ಅಂತ ಹೇಳಿದ್ರೆ, ಇಲ್ಲಿ ಇತರ ಪಕ್ಷವು ತನ್ನ ಒಂದು ಜವಾಬ್ದಾರಿಯನ್ನ, ಬೇರೆ ಪಕ್ಷವು ಅದರ ಒಂದು ಏನು ಯಾರ ಜೊತೆ ಇವನು ಕರಾರ್ ಮಾಡ್ಕೊಂಡಿದ್ದಾರೋ ಆ ಒಬ್ಬ ವ್ಯಕ್ತಿಗಳು ಅದನ್ನ ಪೂರೈಸಿಲ್ಲ, ಅವರ ಒಂದು ಜವಾಬ್ದಾರಿಯನ್ನ ನಿರ್ವಹಿಸಿಲ್ಲ ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ಅವರನ್ನ ಒತ್ತಾಯಿಸಿ ಆ ಒಂದು ಜವಾಬ್ದಾರಿಗಳನ್ನ ಇಲ್ಲಿ ಪೂರೈಸುವಂತಹ ಒಂದು ವಿಚಾರವನ್ನ ಇಲ್ಲಿ ಒಳಗೊಂಡಿರುತ್ತೆ. ಸೊ ಅವನು ಮಾಡಿಕೊಂಡಿರುವಂತಹ ಒಂದು ಒಪ್ಪಂದದ ಸಂದರ್ಭದಲ್ಲಿ ಅವನು ಎಲ್ಲಾ ಕರ್ತವ್ಯಗಳನ್ನ ಅವನು ಮಾಡಿರ್ತಾನೆ, ಯಾರು ಅಲ್ಪವಹಿ. ಆದರೆ ಮತ್ತೊಬ್ಬ ವ್ಯಕ್ತಿ ಪೂರ್ತಿ ಮಾಡಿರಲ್ಲ, ಯಾವುದೇ ಒಂದು ಜವಾಬ್ದಾರಿಯನ್ನ ಪೂರ್ತಿಗೊಳಿಸಿಲ್ಲ ಅಂತ ಹೇಳಿದ್ರೆ ಆ ಒಬ್ಬ ವ್ಯಕ್ತಿಯನ್ನ ಪೂರ್ತಿಗೊಳಿಸಲು ಕಾನೂನಿನ ಬದ್ಧವಾಗಿ ಇಲ್ಲಿ ಏನ್ ಮಾಡ್ಬೋದು, ಜಾರಿಗೊಳಿಸಬಹುದು. ಕಾನೂನಿನ ಅಡಿಯಲ್ಲಿ ಅದನ್ನ ನಾವು ಜಾರಿಗೊಳಿಸಬಹುದು, ಅಂತಹ ಒಂದು ಕೆಲಸಗಳನ್ನ ಅವರಿಂದ ಮಾಡಿಸಬಹುದಾಗಿರುತ್ತೆ. ಆಯ್ತಾ. ಆದ್ರೆ ಇಲ್ಲಿ ಅಲ್ಪವಹಿ ಮಾಡಿಲ್ಲ ಅಂತ ಹೇಳಿದ್ರೆ
ಅವನನ್ನ ಇಲ್ಲಿ ಕಡ್ಡಾಯಪಡಿಸಲು ಬರೋದಿಲ್ಲ. ಅವನನ್ನ ಕಡ್ಡಾಯಪಡಿಸಲು ಬರೋದಿಲ್ಲ. ಅವನು ಮಾಡಿರುವಂತಹ ಒಂದು ಕರಾರನ್ನ ಅನೂರ್ಜಿತಗೊಳಿಸಲಾಗುತ್ತದೆ. ಆದರೆ ಮತ್ತೊಬ್ಬ ವ್ಯಕ್ತಿ ಏನಾದ್ರೂ ಇವನು ಎಲ್ಲಾ ಕೆಲಸಗಳನ್ನ ಮಾಡಿರ್ತಾನೆ, ಮತ್ತೊಬ್ಬ ವ್ಯಕ್ತಿ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಂತಹ ಸಂದರ್ಭದಲ್ಲಿ ಒಪ್ಪಂದವನ್ನ ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಾಗಿರುತ್ತೆ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದಿ Mohari BV versus Dharmodas Ghosh case. It is very important case, not only for this particular subject, it would be helpful for you in all the other subjects also. So it is very important case. So please try to understand this case very clearly. If you are not able to understand this particular case law anta helidre, so you can message me. Okay, so I'll just help you out. So this is one case law. The other thing is one is minor. The second one is person of unsound mind. Person of unsound mind. Like, who are the persons of unsound mind? Idiots. An idiot in medical term is a condition of mental retardation where a person has a mental age of less than a 3 years old child. So we might be calling most of the other person as idiots. Hey, idiot, what you're doing? We'll be always mentioning the word as idiot. But who's the idiot? To whom we are calling as idiot? So the person who is already is a aged person, then to his mindset or mental ability, mental capability would be less than age of 3 years old child. It would be less than a 3 years old child's mind. So hence idiots are not capable. Idiots are not capable of understanding the nature of the contract, and it will be a void since the very beginning. So this is an idiot. So such person would be incapable or is not capable of entering into a contract. Secondly, a lunatic person. Who is a lunatic? So here a person who is of a sound mind for certain duration of time and unsound for remaining duration is known as lunatic. Then who is a lunatic? For certain period he would be a sound mind, proper mind alli irtare. Then for certain time they would not be of sound mind. They would not understand the things clearly. They would not be able to understand any of the situations which is being created in front of them. They would not be able to understand any of the things. So temporarily for a period they would be sound, and temporarily for a period they would not be sound mind. So such persons would be called as the lunatics. So when a lunatic enters into a contract while he is of sound mind, that is capable understanding the nature of the contract, it is said to be a valid contract. So here when a person is said to be having a sound mind, that is a lunatic having a sound mind, when he has entered into a contract when he was capable, then it is said to be a valid contract. Otherwise it is said to be void. For this we can learn with an example. ಸೊ ಇಡಿಯೇಟ್ ಅನ್ನೋ ಒಂದು ವ್ಯಕ್ತಿ ಯಾರು? ಈ ಒಂದು 3 ವರ್ಷಕ್ಕಿಂತ ಕಡಿಮೆ ಇರುವಂತಹ ವಯಸ್ಸಿನ ಒಂದು ಮಕ್ಕಳು ಯಾರಿರ್ತಾರೋ ಅವರ ಒಂದು ಮನಸ್ಥಿತಿಯನ್ನ ಹೊಂದಿರುವಂತಹ ಒಂದು ದೊಡ್ಡ ವ್ಯಕ್ತಿಗಳು. ಮೋರ್ ದೆನ್ 18 years ಆಗಿದ್ರು ಸಹ ಅವರಿಗೆ ಎಷ್ಟು ಒಂದು ಕೆಪಾಸಿಟಿ ಇರುತ್ತೆ ಅಂತ ಹೇಳಿದ್ರೆ 3 years ಮಗು ಎಷ್ಟಿರುತ್ತೋ ಅಷ್ಟರ ಮಟ್ಟಿಗೆ 3 yearsಗಿಂತ ಕಡಿಮೆ ಒಂದು ವಯಸ್ಸಿನ ಒಂದು ಮಕ್ಕಳು ಯಾರಿರ್ತಾರೋ ಅವರ ಒಂದು ಮನಸ್ಥಿತಿ ಏನಿರುತ್ತೋ ಅದೇ ಮನಸ್ಥಿತಿಯನ್ನ ಹೊಂದಿರ್ತಾರೆ. ಸೊ ಅಂತವರನ್ನ ನಾವು ಏನಂತ ಕರಿತೀವಿ? ಇಡಿಯಟ್ ಅಂತ ಹೇಳಿ ನಾವು ಕರಿತೇವೆ. ಸೊ ಅಂತಹ ವ್ಯಕ್ತಿಗಳು ಯಾವುದೇ ಒಂದು ಕರಾರಿಗೆ ಒಳಪಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಂತಹ ಒಂದು ಕರಾರಿನ ಅಥವಾ ಒಂದು ಒಪ್ಪಂದದ ಒಂದು ಸ್ವಭಾವ ಏನಿರುತ್ತೋ ಅಥವಾ ಒಂದು ಸ್ವರೂಪ ಏನಿರುತ್ತೋ ಅದನ್ನ ಅವರಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬಹುದು. ಮತ್ತೆ ಇಲ್ಲಿ
ಈ ಒಂದು ಲುನಾಟಿಕ್ಸ್ ಅಂತ ಹೇಳಿದ್ನಲ್ಲ, ಈ ಒಂದು ಲುನಾಟಿಕ್ಸ್ ಅಂದ್ರೆ ಯಾರು ಅಂತ ಹೇಳಿದ್ರೆ, ಈಗ ಫಾರ್ 6 ಈಗ ಒಂದು ವರ್ಷದಲ್ಲಿ ಒಂದು 7 ಮಂತ್ಸ್ 8 ಮಂತ್ಸ್ ಅವ್ರು ತುಂಬಾನೇ ಚೆನ್ನಾಗಿರ್ತಾರೆ, ನಾರ್ಮಲ್ ಆಗಿ ನಮ್ ತರನೇ ಇರ್ತಾರೆ. ಬಟ್ ಸಡನ್ಲಿ ಲೈಕ್ 2 ಮಂತ್ಸ್ ಅವರು ಏನೇ ಒಂದು ಕೆಲಸಗಳನ್ನ ಮಾಡಿದ್ರೆ ಆ ಕೆಲಸಗಳಲ್ಲಿ ಯಾವುದೇ ಒಂದು ಲೈಕ್ ಅವರ ಒಂದು ಮೈಂಡ್ ಸೆಟ್ ಅನ್ಸೌಂಡ್ ಆಗ್ಬಿಟ್ಟಿರುತ್ತೆ. ಯಾವುದೇ ಒಂದು ವಿಚಾರಗಳನ್ನ ಅವ್ರ ಅರ್ಥನೇ ಮಾಡ್ಕೊಳ್ಳಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ಸೊ ಈ ರೀತಿಯಾಗಿ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ವರೆಗೂ ಅವ್ರು ಏನಾಗಿರ್ತಾರೆ, ಸೌಂಡ್ ಮೈಂಡ್ ಪ್ರಾಪರ್ ಆಗಿರ್ತಾರೆ, ಚೆನ್ನಾಗಿರ್ತಾರೆ. ಅದೇ ಒಂದಷ್ಟು ದಿನಗಳ ನಂತರ ಅವರು ಮತ್ತೆ ಅನ್ಸೌಂಡ್ ಮೈಂಡ್ಗೆ ಹೋಗ್ತಾರೆ, ಮತ್ತೆ ಆ ಅನ್ಸೌಂಡ್ ಮೈಂಡ್ ಇಂದ ಮತ್ತೆ ಸೌಂಡ್ ಮೈಂಡ್ಗೆ ಬರ್ತಾರೆ. ಸೊ ಈ ರೀತಿಯಾಗಿ ಅವರು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಅವರ ಒಂದು ಮನಸ್ಥಿತಿ ಬದಲಾಗ್ತಾನೆ ಇರುತ್ತೆ, ಒಂದೇ ರೀತಿಯಲ್ಲಿ ಅವರ ಒಂದು ಮನಸ್ಥಿತಿ ಇರೋದಿಲ್ಲ. ಸೊ ಇಂತಹ ಒಂದು ವ್ಯಕ್ತಿಗಳನ್ನ ನಾವು ಏನಂತ ಕರಿತೀವಿ, ಲುನಾಟಿಕ್ ಅಂತ ಹೇಳಿ ನಾವು ಕರಿತೇವೆ ಇವರನ್ನ. ಸೊ ಇವರು ಒಂದು ಒಳ್ಳೆ ಮನಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಕರಾರಿಗೆ ಅಥವಾ ಒಪ್ಪಂದಕ್ಕೆ ಒಳಪಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಎಲ್ಲಾ ಸಂದರ್ಭದಲ್ಲಿ ಆ ಒಂದು ಕರಾರನ್ನ ನಾವು ಊರ್ಜಿತ ಅಂತಾನೆ ಹೇಳ್ತೀವಿ. ಇಟ್ ಈಸ್ ವ್ಯಾಲಿಡ್ ವೆನ್ they are having the sound mind, and when they are having the sound mind they have entered into a contract ಅಂತ ಹೇಳಿದ್ರೆ under all those circumstances it is said to be valid. But in case if they are unsound mind and if they are going to enter into a contract ಅಂತ ಹೇಳಿದ್ರೆ it is not valid. So these are the things about the lunatics and ಈ ಒಂದು minors, unsound persons. So remaining things we can discuss in the next class. Okay. So thank you so much.